ಈ ವಾರ ಕ್ವಾಟ್ಲೆ ಕಿಚನ್ನು ತುಂಬಾ ಕಾಮಿಡಿ ಇರುತ್ತೆ ಅನಿಸ್ತಿದೆ ಪ್ರೋಮೋ ನೋಡ್ತಿದ್ರೆ. ಈ ಹಿಂದೆ ಎಲ್ಲ ಕ್ವಾಟ್ಲೆಗಳು ಗೆಟಪ್ ಹಾಕ್ಕೊಂಬರ್ತಾಯಿದ್ರು, ಕ್ವಾಟ್ಲೆ ಕೊಡ್ತಾಯಿದ್ರು. ಆ ಗೆಟಪ್ ತಕ್ಕಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು. ಕ್ವಾಟ್ಲೆ ಮತ್ತು ಕುಕ್ಕು ಇವರಿಬ್ಬರು ಮಧ್ಯೆ ಒಂದಷ್ಟು ಮಾತುಗಳು ಇರ್ತಾಯಿತ್ತು, ಒಂದಷ್ಟು ಕಾಮಿಡಿನೂ ಇರ್ತಾಯಿತ್ತು. ಅಷ್ಟೇ ಅಲ್ಲ, ತುಂಬಾ ತಲೆ ತಿಂತಾಯಿದ್ರು ಕುಕ್ಕುಗಳಿಗೆ. ಒಂದಷ್ಟು ಕುಕ್ಕುಗಳು ಅಷ್ಟೇ ಕ್ವಾಟ್ಲೆಗಳಿಗೆ ಕ್ವಾಟ್ಲೆ ಕೊಡ್ತಾಯಿದ್ರು. ಆದರೆ ಈ ವಾರ ವಯಸ್ಸಾದ ಅಜ್ಜಿಗಳು ಇವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಇವ್ರಿಗೆ ಯಾವ ರೀತಿ ತಲೆ ತಿಂತಾರೆ, ಇಲ್ಲ ಅಲ್ಲಿ ಬಂದಿರೋ ಅಜ್ಜಿಗಳೇ ಇವ್ರಿಗೆ ತಲೆ ತಿಂತಾರ, ಯಾವ ರೀತಿ ಇರುತ್ತೆ ನೋಡೋಣ. ಈಗ ಸದ್ಯಕ್ಕೆ ಈಗ ಬಿಟ್ಟಿರೋ ಪ್ರೋಮೋ ಪ್ರಕಾರ ಅಲ್ಲಿ ಬಂದಿರೋ ಅಜ್ಜಿಗಳೇ ಕ್ವಾಟ್ಲೆಗಳಿಗೆ ಕ್ವಾಟ್ಲೆ ಕೊಡೋ ಥರ ಇದ್ದಾರೆ. ಯಾಕಂದರೆ ಅವರು ಇದ್ದಿದ್ದು ಇದ್ದಂಗೆ ಹೇಳ್ತಾ ಇರ್ತಾರೆ. ಏನು ಮಾತಾಡಬೇಕು, ಇದೇ ರೀತಿ ಮಾತಾಡಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ. ಯೋಚನೆ ಮಾಡಿ ಅವರು ಮಾತಾಡಲ್ಲ. ಅವ್ರ ಮನ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡ್ತಾ ಇರ್ತಾರೆ. ಅವ್ರಿಗಿಷ್ಟ ಬಂದಂಗೆ ಅವರು ಬೈತಾ ಇರ್ತಾರೆ. ಸೂರಜ್ ಅವರು ಹುಡುಗಿ ಗೆಟಪ್ ಹಾಕ್ಕೊಂಬಂದಿದ್ದಾರೆ. ಅವ್ರ ಪಾರ್ಟ್ನರ್ ಆಗಿರೋ ಅಜ್ಜಿ ಅವ್ರನ್ನ ಓಡಿಸ್ಲಾಡಿ ಹೊಡಿತಾ ಇದ್ದಾರೆ. ಮತ್ತು ರಕ್ಷಿತಾ ಅಡುಗೆ ಮಾಡಬೇಕಂದ್ರೆ ಅಡುಗೆ ಸಾಮಗ್ರಿಗಳು ಏನಿರುತ್ತೋ ಅದನ್ನೇ ಹಾಕಬೇಕು. ಆ ಅಡುಗೆಯಲ್ಲಿ ಏನು ಹಾಕ್ದಂಗಿದ್ದಾರೆ ಅದನ್ನ ನೋಡಿ ರಕ್ಷಿತಾ ಸೂರಜ್ ಅವ್ರನ್ನ ಬೈತಿದ್ದಾರೆ. ಯಾಕಂದರೆ ಈ ವಾರ ಸೂರಜು ಮತ್ತು ರಕ್ಷಿತಾ ಪಾರ್ಟ್ನರ್ ಆಗಿದ್ದಾರೆ. ಅವರು ನಾನೆಲ್ಲ ಅಜ್ಜಿ ಹಾಕಿರೋದು ಅಂತ ಸೂರಜ್ ಹೇಳ್ತಿದ್ದಾರೆ. ಆದರೆ ಅಜ್ಜಿ ಯಾರನ್ನೂ ಕೇರೆ ಮಾಡ್ತಿಲ್ಲ. ಅವ್ರಿಗಿಷ್ಟ ಬಂದಿದ್ದನ್ನು ಅಡುಗೆಗೆ ಹಾಕ್ತಿದ್ದಾರೆ. ಈ ವಾರ ಇವ್ರು ಮಾಡೋ ಅಡುಗೆ ಯಾವ ರೀತಿ ಇರುತ್ತೆ, ಅದನ್ನು ತಿಂದು ಜಡ್ಜಸ್ ಏನಂತಾರೆ, ಅದನ್ನು ನೋಡೋದಕ್ಕೆ ತುಂಬಾ ಕುತೂಹಲ ಇದೆ. ಮತ್ತು ರಕ್ಷಿತಾ ಕನ್ನಡ ಯಾವ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತು. ಅವ್ರ ಭಾಷೆ ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಅಲ್ಲಿರೋರಿಗೆ ಅರ್ಥ ಆಗಲ್ಲ ರಕ್ಷಿತಾ ಮಾತಾಡೋದು. ಇನ್ನು ಅಲ್ಲಿ ಬಂದಿರೋ ಅಜ್ಜಿಗೆ ಏನು ಅರ್ಥ ಆಗತ್ತೆ? ಅಲ್ಲಿರೋ ಸಾಮಗ್ರಿಗಳು ಅಜ್ಜಿಗಳು ಹೇಳಿ ಮಾಡಿಸ್ಬೇಕು. ಆ ಅಜ್ಜಿಗೆ ಚೀಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಈರುಳ್ಳಿನ ಅಂತ ಕೇಳ್ತಿದ್ದಾರೆ, ಶಿಮ್ಲಾ ಮಿರ್ಚ್ ಅಂದರೆ ಬೆಲ್ಲನ ಅಂತ ಕೇಳ್ತಿದ್ದಾರೆ. ರಕ್ಷಿತಾ ಕೈಯಲ್ಲಂತೂ ಆಗ್ತಿಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಪಾಪ ಇದ್ದಾಳೆ. ಇದನ್ನು ನೋಡ್ತಿದ್ರೆ ಇವರು ಅಡುಗೆ ಮಾಡ್ತಾರಾ, ಯಾವ ರೀತಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಕಾದು ನೋಡೋಣ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.